ಹಲೋ ಮೈ ಗಾಯ್ಸ್, ತುಂಬಾ ದಿವಸಗಳ ನಂತರ ಇಮಾದಿದೊಂದು ಕಮ್ಬ್ಯಾಕ್ ವ್ಲಾಗ್ ಆಗಿದೆ. ವಿಡಿಯೋನಲ್ಲಿ ಇವತ್ತಿಗೆ 40-45 ದಿವಸ ಆಯ್ತು. ಎಲ್ಲರೂ ಕೇಳೋದು ಇಮಾದಿಲ್ಲಿ ಅಂತ. ಅದಕ್ಕೆ ಇಮಾದೀಗ ಒಂದು ಕಮ್ಬ್ಯಾಕ್ ಆಗಿ ಬರ್ತಾ ಇದ್ದಾನೆ. ಇಮಾದನ್ನು ನೋಡ್ತಾ ಇರಿ. ತುಂಬ ಜನ ಅಂದರೆ ಒಂದು 5-6 ಜನ ಮೆಸೇಜ್ ಮಾಡಿದರು. ಖುಷಿ ಇದೆ, ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲದವರು ಒಂದು 4-5 ಜನ ಕೇಳುವಾಗ ಒಂದು ಸಿಗುವಂಥ ಎಂಜಾಯ್ ಅದು ಬೇರೆ ಮಕ್ಕಳು ಬೇರೆ. ಓಕೆ, ಇನ್ನು ಇಮಾದನ್ನ ನೋಡ್ತೀರಾ ವಿಡಿಯೋದಲ್ಲಿ. ಹೇಗೆ ಇರ್ಲಿ, ಇವತ್ತೊಂದು ಮಾಸ್ ಕಮ್ ಬ್ಯಾಕ್ ಹೊಡಿಲಿಕ್ಕೆ ಇಮಾದಿದ ಲುಕ್ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸರಿಯಾಗಿ ಸ್ಕಿನ್ ಕೇರ್ ಮಾಡದೆ ಮುಖದಲ್ಲಿ ಅನನವರಂತೂ ಬಂದಾಗಿದೆ. ಅದನ್ನ ಈಗ ಸದ್ಯಕ್ಕೆ ಏನು ಮಾಡಕ್ಕಾಗಲ್ಲ. ಈಗ ಹೋದದೆ ನನ್ನ ಕಸಿನ್ ಆಬಿದ್ ಮನೆ. ಇದರ ಅವಸ್ಥೆ ಅಂತ ಈ ತರ ಆಗಿದೆ. ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಅಣ್ಣನಿಗೆ ಗೊತ್ತಾಗಲ್ಲ. ಫುಲ್ ಟೈಮ್ ಇದೇ ತರ. ಆಮೇಲೆ ನನ್ನ ಕೈಯಿಂದ 200 ರೂಪಾಯಿ ತೆಗೋಲಿಕ್ಕೆ ಬಂದಿರೋದು. ಅಣ್ಣಂತೂ ಕ್ಯಾಮರಾ ಕೈ ಇಟ್ಟು 200 ರೂಪಾಯಿ ಕೊಡ್ತಾ ಇದೆ. ಮನೇಲಿ ಇದ್ದದ್ರಲ್ಲಿ ಅಣ್ಣನೊಂದು ಮೈಲೇಜ್ ಗಾಡಿಯನ್ನು ತೆಕೊಂಡು ನಾವು ಹೋಗ್ತಾ ಇರೋದು ಒಂದು ಹೇರ್ ಕಟ್ ಮಾಡ್ಲಿಕ್ಕೆ. ಒಂದು ಹೊಸ ಲುಕ್ ಬರ್ಬೇಕಲ್ಲ ಫ್ರೆಂಡ್ಸ್. ಅದು ಅಲ್ಲಿಂದ 100-120 ಸ್ಪೀಡ್ ಅಲ್ಲಿ ನನ್ನ ಕಡೆ ಅಂತೂ ಸೀದಾ ಸೆಲೂನ್ ಕಡೆ. ನನ್ನ ಸ್ವಲ್ಪ ಕ್ಲಿಪ್ಪಿಂಗ್ ಇಲ್ಲಿ ಕೇಳಿದ. ಅಣ್ಣಂತೂ ಒಳ್ಳೆ ಬಾತ್ರೂಮ್ ಎಕ್ಸ್ಪ್ರೆಷನ್ ಅಲ್ಲಿ ಇದೆ. ಇಮಾದಿದೊಂದು ನ್ಯೂ ಲುಕ್ ಅಂತ ಹೇಳಿದ್ರೆ ಈಗ ಒಂದು ಕಮ್ ಬ್ಯಾಕ್ ಲುಕ್. ನಾನು ರಾತ್ರಿ ಮಾತಾಡ್ಲಿಕ್ಕೆ ಊರಲ್ಲಿ ಏನೂ ಕೆಲಸ ಇಲ್ಲದಂತ ಈ 3 ಡಿಂಗಗಳನ್ನ ಹಿಡ್ಕೊಂಡು ನಾವು ಬಂದಿರೋದಿಲ್ಲ. ರಾತ್ರಿ ಆಗಿದೆ. ಇದರಲ್ಲಿ ನಮ್ಮ ಮೈನ್ ಗ್ಯಾಂಗ್ ಲೀಡರ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಇವತ್ತು ಅಣ್ಣನ ಕಡೆಯಿಂದ ನಮ್ಗೆ ಒಂದು ಟ್ರೀಟ್ ಇತ್ತು, ಐಸ್ ಕ್ರೀಮ್ ಟ್ರೀಟ್. ಇದಂತೂ ಮಗದೊಂದು. ಇದರ ಅವಸ್ಥೆ ಅಂತ ಈ ತರ ತಿನ್ನೋದು ಮಲಗೋದು ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಬರುವಾಗ ತಮ್ಮನ ಯೂನಿಫಾರ್ಮ್ ಅಂತೂ ತೆಗಿಲಿಕ್ಕೆ ಇತ್ತು. ಅದನ್ನ ತೆಕೊಂಡು ನಾವು ಸೀದಾ ಬಂದಿರೋದು 100-120 ಸ್ಪೀಡ್ ಅಲ್ಲಿ ಸೀದಾ ನಮ್ಮ ಮನೆ ಕಡೆ. ನೆಕ್ಸ್ಟ್ ಫಾಲೋ ಮಾಡಿದ್ರೆ ಸಿಗೋಣ ಫ್ರೆಂಡ್ಸ್. ಬಾಯ್.